ನಾವಿವತ್ತು ಗಿರಿನಗರ ಹತ್ರ ಇರೋ ಮಸಲ್ ಟೆಂಪಲ್ ಪಕ್ಕದಲ್ಲಿ ಶಬರಿ ಚೈನೀಸ್ ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ. ಸ್ಟಾರ್ಟ್ ಆಯ್ತಾ? ಹಾಯ್ ನಮಸ್ಕಾರ ಎಲ್ರಿಗೂ, ತೇಜಸ್ವಿನಿ ನಿಶ್ಚಿತ್ ಚಾನಲ್ಗೆ ಸ್ವಾಗತ. ಇವತ್ ನಾವು ಗುರುವಾರ ಆದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದು ನಮ್ಮಣ್ಣ, ಇವ್ನು ನಮ್ಮಣ್ಣ ಪವನ ಅಂತ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದು ನಮ್ಮಣ್ಣ ಪವನ ಅಂತ, ಹಸ್ಬೆಂಡ್ ನಿಶ್ಚಿತ್ ಬಾಂಡ್ ಅವರು. ಗಾಡಿ ಓಡಿಸ್ತಾ ಇದ್ರೆ ಅವ್ರು ನಮಸ್ಕಾರ ಹೇಳ್ಬಿಟ್ರೆ ಆಮೇಲೆ ನಮ್ಗೆ ಎಲ್ಲ ನಮಸ್ಕಾರ ಮಾಡ್ಬೇಕು. ಏನ್ ಮಾತಾಡ್ಲಿ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನಕ್ಕೆ ಮಾತಾಡ್ತಾ ಇರೋದು ಅಂದ್ರೆ ಹೊಸ ಮೈಕ್ ತಗೊಂಡವಳೆ, ಅದಕ್ಕೋಸ್ಕರ ಹೊಸ ಮೈಕ್ಗೋಸ್ಕರ ಇಷ್ಟೇ ಈ ವ್ಲಾಗ್ ಮಾಡ್ತಾ ಇರೋದು. ಹೌದೌದು, ಹೊಸ ಮೈಕ್ ತಗೊಂಡಿದೀನಿ ಇವತ್ತು, ಅದು ಇವತ್ ಬಂತು. ಅದಕ್ಕೆ ಇದೊಂದು ಫಸ್ಟ್ ಮೈಕ್ ಐತಲ್ಲ, ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. 2 ತಿಂಗಳಾಯ್ತು ವ್ಲಾಗ್ ಮಾಡಿ, ರೆಕಾರ್ಡ್ ಮಾಡಿ ವಿಡಿಯೋಗಳ. ಅದು ಮೈಕ್ ಕಳ್ದೋಗಿದ್ ಯಾರಿಂದ ಅಂದ್ರೆ ಇವ್ರಿಂದಾನೇ ಕಳ್ದೋಗಿದ್ದು. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ, ಅದಕ್ಕೋಸ್ಕರ ನಾನೇ ವ್ಲಾಗ್ ಮಾಡಿಸ್ತಾ ಇದ್ದೀನಿ. ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾತನ್ನ ಹೋಗ್ತಿದ್ದಾರೆ ಬಗ್ಗೆ ಗೊತ್ತಿರಲಿಲ್ಲ. ಬನ್ನಿ, ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ. ಏನಕ್ಕೆ ದೇವಸ್ಥಾನಕ್ಕೆ ಬರೋದು? ನಾವ ಭಕ್ತಿಯಿಂದ ಶ್ರದ್ಧೆಯಿಂದ ದೇವ್ರ ಕೈ ಮುಗ್ದು ಸುಳ್ಳು ಹೇಳ್ತಾವಳೆ. ಇನ್ನೇನು ಬರ್ತೀವಿ, ಏನಾರ ಕೊಡಿಸ್ತೀವಿ ಅಂತ ಬರ್ತಾರೆ. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಏನ್ ದೇವಸ್ಥಾನಕ್ಕೆ ಬಂದ್ಮೇಲೆ ಇನ್ ನೆಕ್ಸ್ಟ್ ಏನಾದ್ರೂ ತಿಂಡಿ ತಿನ್ಕೊಂಡು ಮನೆಗೆ ಸೀದಾ ಹೋಯ್ತಾ ಇರೋದಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ. ಚಪ್ಪಲಿ ತಗೊಂಡ್ಬಿಟ್ಟೆ. ಯಾಕೆ ಬಿಡ ಚಪ್ಪಲಿ? ಯಾಕೆ ಚಪ್ಪಲಿ ಯಾರಾಯ್ತು ಫ್ರೆಂಡ್ಸ್? ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ. 3,500 ಚಪ್ಪಲಿ 250 ರೂಪಾಯಿಗೆ ಐತೆ. ಚಪ್ಪಲಿ ತೋರಿಸ್ತಿದ್ದೆ ಹೆಂಗೈತೆ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಅಲ್ಲ, ನಾವ್ ಒಂದ್ ಸೀರೆ ತಗೊಂಡ್ರೆ ಏನಕ್ಕೆ ಇಷ್ಟೊಂದ್ ತಗೊಂಡೆ ಅಂತಾರೆ. ನಾವ್ 1,000 ಸೀರೆ ತಗೊಂಡ್ರೆ ಕುಡಿತಾರೆ. ಇವ್ರು 3,500 ಕೊಟ್ಟು ಚಪ್ಪಲಿ ತಗೊಂಡವ್ರ. ಇವ್ರದ್ದು ತುಣಿದೆ ಹಂಗೆ ಇರ್ಬೇಕಾ ಹೆಣ್ಮಕ್ಳು? ಹೇಳಿ ನೀವೇ. ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡ್ ಹೊಡಿತೀನಿ. 3,500 ಚಪ್ಪಲಿ ಅಂತೆ. ಬಾತ್ರೂಮ್ ತೊಳಿಯೋ ಚಪ್ಪಲಿ ಇದ್ದಂಗ ಅದೇ, ಬಾತ್ರೂಮ್ಗೆ ಹಾಕೊಂಡ್ ಹೋಗೋ ತರ ಐತೆ ಚಪ್ಪಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಕ್ರಾಕ್ಸ್ ಲವರ್ಗಳು ನೋಡ್ತಿದ್ರೆ ಟ್ಯಾಗ್ ಮಾಡಿ, ಇಂಥವ್ರು ಇರ್ತಾರೆ ನಿಮ್ ಗ್ರೂಪ್ ಅಲ್ಲಿ, ಇಂಥವ್ರನ್ನ ಟ್ಯಾಗ್ ಮಾಡಿ ಅವ್ರಿಗೆ ಚೆನ್ನಾಗಿ ಬೈರಿ. ಮನೆಗೆ ಹೋಗ್ತಾ ಇದ್ದೀನಿ ಅಣ್ಣ, ಅದೇನೋ ಬೈದ್ರಣ ಯೂಟ್ಯೂಬ್ ಅಲ್ಲಿ ಬೈಬಾರ್ದು. ನಮ್ಗೆ ಅಭಿಮಾನಿ ಫಾಲೋವರ್ಸ್ ಇದ್ದಾರೆ, 5,000 ಜನ ಫಾಲೋವರ್ಸ್ ಇದ್ದಾರೆ. ನಮ್ಗೆ 4,000ನಾ? ಹೋಗ್ಲಿ ಬಿಡು, 5,000 ಆಗ್ತಾರೆ. ಈ ತರ ಎಲ್ಲ ವಿಡಿಯೋ ಮಾಡಿ ಹಾಕ್ದಾಗ ಅಭಿಮಾನಿದವ್ರುಗಳು ಬೇಜಾರ್ ಮಾಡ್ಕೊತಾರೆ. ಕರೆಕ್ಟ್, ಬೇಜಾರ್ ಮಾಡ್ಕೊಂತಾರೆ. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ದೇವಸ್ಥಾನದೆಲ್ಲ ಮುಗೀತು, ಈಗ ಏನೋ ತಿನ್ಕೊಂಬರೋಣ ಚಾಟ್ಸು ಅಂತ ಹೋಗ್ತಾ ಇದೀವಿ. ಬನ್ನಿ. ಸೂಪರ್ ಆಗಿದೆ. ಟುಷ್ಟು 2ನೇ ಭಾಗ ವೇಟ್ ಮಾಡ್ಬೇಕು ನಾವು. ಗೋಬಿ ಚಿಲ್ಲಿ, ಪನ್ನೀರ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ, ಕಾರ್ನ್ ಚಿಲ್ಲಿ, ಏನೋ ಒಂದು ಚೆನ್ನಾಗಿರೋದು. ಗೋಬಿ ಚಿಲ್ಲಿ ಬರ್ತೀವಿ. ನೀನೇನು ತಗೊಳ್ಳಲ್ಲ? ಗೋಬಿ ಚಿಲ್ಲಿ ಅದೇ 1 ಪ್ಲೇಟ್ ಅದೇ ತಗೋಣ ಸರ್. ಪವನಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಊಟ ಕರಿಬೇಕಾದ್ರೆ ಕರಿಯೋನ್ಗೆ ಪ್ರೀತಿ ಇರಬೇಕು, ಬರೋನ್ಗೆ ಹಸಿವು ಇರಬೇಕು.
ನೀನು ಪ್ರೀತಿಯಿಂದ ಕರಿತಾ ಇಲ್ಲ, ನಿನ್ ಮನೆ ಒಳಗಡೆ ಬರೋಕ್ ನನಗೆ ಹಸಿವಿಲ್ಲ. ನಾವು ಇವತ್ತು ಗಿರಿನಗರ ಹತ್ರ ಇರೋ ಟೆಂಪಲ್, ಮಜಲ್ ಟೆಂಪಲ್, ಮಜಲ್ ಫಸ್ಟಿಂದ ಹೇಳ್ತೀನಿ. ನಾವು ಇವತ್ತು ಗಿರಿನಗರ ಹತ್ರ ಇರೋ ಟೆಂಪಲ್, ಮಜಲ್ ಟೆಂಪಲ್, ಫಸ್ಟಿಂದ ಹೇಳ್ತೀನಿ. ಗಿರಿನಗರ ಹತ್ರ ಇರೋ ಮಜಲ್ ಟೆಂಪಲ್ ಪಕ್ಕದಲ್ಲಿ ಇರ್ಲಿ ಮಠ ನೋಡ್ಬಿಡ ಹೇಳಕ್ಕಾಗಲ್ಲ. ನಾವಿವತ್ತು ಗಿರಿನಗರ ಹತ್ರ ಇರೋ ಮಜಲ್ ಟೆಂಪಲ್ ಪಕ್ಕದಲ್ಲಿ ಶಬರಿ ಚೈನೀಸ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನೋಡ್ಕೊಬಿಡಿ, ಅವಳು ಹೇಳಲ್ಲ ಗೋಬಿ ಖಾಲಿ ಆಗೋಯ್ತು. ಪರವಾಗಿಲ್ಲ, ನಂಗೆ ಚೈನೀಸ್ ಫುಡ್ ಅಲ್ಲಿ ನೂಡಲ್ಸ್ ಅಂದ್ರೆ ಭಾರಿ ಇಷ್ಟ. ಎಲ್ಲ ಇವರೇ ಖಾಲಿ ಮಾಡ್ತಾವ್ರೆ. ಈಗ ಹುಡುಗರು ಎಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ಸೀದಾ ಮನೆಗೆ ರಯ್ಯ ಅಂತ ಇದೀವಿ. ನಮ್ಮ ಮನೇಲಿ ನನ್ನ ಮಗಳ ಆಗ್ಲೇ ಕೊಯ್ಯಿ ಅಂತ ಅವಳೆ. ಹೌದಾ? ರೆಸ್ಪೆಕ್ಟ್ ಯಾರು ಕೊಟ್ಟಿಲ್ಲ ಇವಾಗ ನಿನ್ಗೆ? ಸೂಪರ್ ಆಗಿತ್ತು. ನೀವು ಯಾವಾಗಾದ್ರೂ ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ರಿಲೇಟಿವ್ಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡಿ.